ಜನನಾಯಕನ್ ವಿಜಯ್ ತಮಿಳುನಾಡಿನಲ್ಲಿ ಧೂಳಿಪಟ ಅಭೂತಪೂರ್ವ ಯಶಸ್ಸು. ಮುಖ್ಯಮಂತ್ರಿ ಮೊದಲ ಅಟೆಂಪ್ಟ್ ಅಲ್ಲೇ ಮುಖ್ಯಮಂತ್ರಿ ಕರುಣಾನಿಧಿ ಜಯಲಲಿತಾ MGR ಆದ ನಂತರ ಆ ಒಂದು ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡೋದಕ್ಕೆ ತಮಿಳುನಾಡು ಜನರಿಗೆ ಇದ್ದಂತಹ ಏಕೈಕ ಆಪ್ಷನ್ ದಟ್ ಈಸ್ ದಳಪತಿ ವಿಜಯ್. ದಳಪತಿ ವಿಜಯ್ TVK 111 ಸ್ಥಾನಗಳಲ್ಲಿ ಜಯಬೇರಿಯನ್ನ ಬಾರಿಸ್ತಾ ಇದೆ. ಹಾಗೆ ನೋಡಿದ್ರೆ ಜಸ್ಟ್ 7 ನಂಬರ್ಸ್ ಅಷ್ಟೇ ಬಾಕಿ ಉಳಿದಿರೋದು. ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಯನ್ನ ಯಾರು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸಿನಿಮಾ ಸ್ಟಾರ್ ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗುವಂತಹ ಇತಿಹಾಸವನ್ನ ತಮಿಳುನಾಡಿನ ಜನ ಬರೆದಿದ್ದಾರೆ. ತಮಿಳುನಾಡಿನ ಜನರ ಒಗ್ಗಟ್ಟು, ತಮಿಳುನಾಡು ಜನರ ಭಾವುಕತೆ, ತಮಿಳುನಾಡು ಜನರ ಆ ವ್ಯಕ್ತಿ ಪೂಜೆ, ಅದಕ್ಕೆ ಎಲ್ಲೇ ಇಲ್ಲ. ಎವ್ರಿಥಿಂಗ್ ಎನಿಥಿಂಗ್ ತಮಿಳುನಾಡಲ್ಲಷ್ಟೇ ಪಾಸಿಬಲ್ ಇರೋದು. ಹಾಗಾದ್ರೆ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆ, 2 ಬೈ ಎಲೆಕ್ಷನ್, ಕರ್ನಾಟಕದ್ದು ಈ ಒಟ್ಟಾರೆ ಏನು ಮೆಸೇಜ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ರವೀಂದ್ರ ರೇಷ್ಮೆ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದಂಥ ಅಶ್ವಿನ್ ಇದ್ದಾರೆ. ಅಶ್ವಿನ್, ತಮಗೂ ಸ್ವಾಗತ. ಇನ್ನು BJP ವಕ್ತಾರರಾದಂಥ ಪಟಾಪಟ್ ಶ್ರೀನಿವಾಸ್ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ರಘು ದೊಡ್ಡೇರಿ ಕಾಂಗ್ರೆಸ್ ವಕ್ತಾರರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ, ತಮಗೂ ಸ್ವಾಗತ. ರವೀಂದ್ರ ರೇಷ್ಮೆ ಸರ್, ನಿಮ್ಮ ಚಾಯ್ಸ್, ಯಾರ ಬಗ್ಗೆ ಫಸ್ಟ್ ಮಾತಾಡ್ತೀರಿ? ಏನಿರಲಿ, ಈ 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಅಸ್ಸಾಂ ಮತ್ತು ಪುದುಚೇರಿ ಬಿಟ್ಟರೆ ಉಳಿದ 3 ಕಡೆ ಪ್ರಭುತ್ವ ವಿರೋಧಿ ಅಲೆ, ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಪ್ರಚಂಡ ಚಂಡಮಾರುತ ಥರ ಬೀಸ್ಬಿಟ್ಟಿದೆ. ಅದರಲ್ಲೂ ಈ ದಿಗ್ಗಜಗಳು MK ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಮತ್ತು ಪಿಣರಾಯಿ ವಿಜಯನ್. ಇವರಿಬ್ಬರ ಪೈಕಿ ಪಿಣರಾಯಿ ವಿಜಯನ್ ಸ್ವಲ್ಪ ಭಾಳ ಶ್ರೂಡ್ ಆಪ್ರೇಟರ್ ಅವರು. BJPಗೆ ಸೈದ್ಧಾಂತಿಕ ಟೀಕೆ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ ಜೊತೆಗೆ ಒಳ್ಳೆ ಸಂಬಂಧ ಇಟ್ಬಿಟ್ಟು ಪ್ರಾಜೆಕ್ಟ್ಸ್ ತಗೊಳ್ತಾ ಇದ್ರು. ಅದು ನಡೀಲಿಲ್ಲ. ಒಟ್ಟಾರೆ ಇದರ ಸಂದೇಶ ಏನು ಅಂದರೆ, ಈ ಚುನಾವಣಾ ಫಲಿತಾಂಶದ್ದು ಅಶಿಸ್ತು, ಅಹಂಕಾರ ಮತ್ತು ಅರಾಜಕತೆಯಲ್ಲಿತ್ತೋ ಅದಕ್ಕೆ ಸೋಲಾಗಿದೆ. ಎಲ್ಲಿ ಅಭಿವೃದ್ಧಿ ಮತ್ತು ಆಶಾವಾದದ ಒಂದು ಭರವಸೆ ಇತ್ತು, ಅವ್ರನ್ನ ಗೆಲ್ಲಿಸ್ಬಿಟ್ಟಿದ್ದಾರೆ. ಹೀಗಾಗಿಬಿಟ್ಟು ಬರೀ ಹಿಂದುತ್ವದೇ ನಡೀತಾ ಇರಲಿಲ್ಲ, ಅದ್ರ ಜೊತೆಗೆ ಒಂದು ಅಭಿವೃದ್ಧಿ ಅಜೆಂಡಾ ಇದೆ. ಮೋದಿ ಹೋದಲ್ಲಿ ಅಮಿತ್ ಶಾ ಮೋದಿಯಲ್ಲಿ ಪ್ರಚಾರ ಮಾಡಿತ್ತು. ಆಮೇಲೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಅಷ್ಟೇ, ಆತ ತುಂಬ ಪ್ರೊಆ್ಯಕ್ಟಿವ್ ಆಗಿದ್ದರೂ ಕೂಡ ಕಣ್ಣಿಗೆ ಗೋಚರವಾಗುವಂಥ ಬದಲಾವಣೆಯಲ್ಲಿ ತಂದುಬಿಟ್ಟಿದ್ದಾರೆ ಅಸ್ಸಾಂನಲ್ಲಿ. ಆ ಅಸ್ಸಾಮಿನ ಅಭಿವೃದ್ಧಿಗೆ ಕ್ರೆಡಿಟ್ ನಿಜಕ್ಕೂ ಸಲ್ಲಬೇಕಾಗಿರೋದು ನಮ್ಮ ದೇವೇಗೌಡರಿಗೆ. ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಆಗಿದ್ರಲ್ಲ, ಅದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ 7 ರಾಜ್ಯಕ್ಕೆ 6 ದಿವಸ ದಿನ ಒಂದೊಂದು ರಾಜ್ಯಕ್ಕೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಬಿಟ್ಟು 6,000 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡಿದರು. 1997ರಲ್ಲಿ 6,000 ಕೋಟಿ ಪ್ಯಾಕೇಜ್ ಅನ್ನೋದು ಭಾಳ ದೊಡ್ಡದು. ದೇವೇಗೌಡರು ಅಡಿಗಲ್ಲಿ ಹಾಕಿದ ಯೋಜನೆಗಳೆಲ್ಲ ಮೋದಿ ಕಾಲದಲ್ಲೆಲ್ಲ ಅನುಷ್ಠಾನ ಆಗ್ತಾ ಬಂದ್ಬಿಟ್ಟು. ಅದು ಈ ಥರದ ಮುಖ್ಯಮಂತ್ರಿ ಮೊದಲೇ ಕಾಂಗ್ರೆಸ್ನಲ್ಲಿ ತಾಲೀಮ್ ಮಾಡ್ಕೊಂಡು ಹೋಗಿ BJP ಸೇರಿಕೊಂಡು ಇಡೀ ಈಶಾನ್ಯ ಪ್ರಾಂತದಲ್ಲಿ BJPನ ಗೆಲ್ಲಿಸ್ತಾ ಬಂದಿದ್ದಾನೆ ಈ ಹಿಮಂತ್ ಬಿಸ್ವಾ ಶರ್ಮಾ. ಆಲ್ಮೋಸ್ಟ್ ಕಾಂಗ್ರೆಸ್ನ ಹೊಡೆದು BJPಗೆ ತಂದಿದ್ದಾರೆ. ಇವರು ಅಷ್ಟೇ. ಈ ನಮ್ಮ ಸುವೇಂದು ಅಧಿಕಾರಿ ಅವರು ತೃಣಮೂಲ ಕಾಂಗ್ರೆಸ್, ಅದಕ್ಕಿಂತ ಮುಂಚೆ ಕಾಂಗ್ರೆಸ್ಸು, ಆಮೇಲೆ ಅಲ್ಲೆಲ್ಲ ತರಬೇತಿ ಪಡ್ಕೊಂಡ್ಬಂದು BJPನ ಗೆಲ್ಲಿಸ್ಬಿಟ್ಟಿದ್ದಾರೆ. ಈಗ ಇದರಲ್ಲಿ ಏನಾಗ್ಬಿಡ್ತು, ಈಕೆ ಮಮತಾ ಬ್ಯಾನರ್ಜಿ ಆಡಳಿತಕ್ಕಿಂತ ಆಂದೋಲನ ಜೀವಿ ಆಗೋಗ್ಬಿಟ್ರು. ವಾರಕ್ಕೆ 2 ದಿವಸ ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ಟು ರೋಡ್ ರಸ್ತೆ ಪ್ರತಿಭಟನೆ ಮಾಡ್ತಾ ಕೂತ್ಕೊಳ್ಳೋದು. ಪ್ರತಿಭಟನೆ ಮಾಡೋ ಹಕ್ಕು ಮುಖ್ಯಮಂತ್ರಿ ಮಂತ್ರಿಗಳಿಗೆಲ್ಲ, ಬೇಕಾದ್ರೆ MLAಗಳು ಪ್ರತಿಭಟನೆ ಮಾಡ್ಬೋದು. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಅದನ್ನೇ, ಇವ್ರು ಜಂತರ್ ಮಂತರಲ್ಲಿ ಹೋಗಿ ಉಪವಾಸ ಮಾಡೋದು, ಗಾಂಧಿ ಪ್ರತಿಮೆ ಹತ್ರ ಹೋಗಿ ಉಪವಾಸ ಮಾಡೋದು, ಮಂತ್ರಿಗಳು ಮಾಡೋ ಹಾಗಿಲ್ಲ. ಅದು ಯಾಕಂದ್ರೆ ಸವಿನಯ ಕಾನೂನು ಭಂಗ ಪ್ರತಿಭಟನೆ ಅಂತಾರೆ ಗಾಂಧೀಜಿಯವರು ಹೇಳಿದ್ದು. ಅಸಹಕಾರಕ್ಕೆ ವೇದಿಕೆಗಳಿದೆ ಫೈಟ್ ಮಾಡಲಿಕ್ಕೆ, ಬೀದಿ ಹೋರಾಟ ಅಲ್ಲ. ಈಗ ಬರೀ ಬೀದಿ ಹೋರಾಟದಲ್ಲಿ ಮುಳುಗ್ಬಿಟ್ಲು. ಆಮೇಲೆ ನಾವು ಕರ್ನಾಟಕ ರಾಜಕಾರಣಿಗಳಿಗೆ ಎಷ್ಟೇ ನಾವು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಅಭಿವೃದ್ಧಿ ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ರಾಜಕಾರಣಿಗಳು ಒಂದು ಕೈ ಮೇಲನ್ನು ತೋರಿಸ್ಬಿಡ್ತಾರೆ. 34 ವರ್ಷ ಕಮ್ಯುನಿಸ್ಟ್ ಮೇಧಾವಿಗಳಿದ್ರು, 15 ವರ್ಷ ಈಕೆ ಹೋರಾಟಗಾರ್ತಿ ಇದ್ಲು. ಇವ್ರಿಗೆ ಯಾರಿಗೂ ಡೆವಲಪ್ಮೆಂಟ್ ಮುಖ್ಯ ಅಂತ ಅನಿಸ್ಲೇ ಇಲ್ಲ. ತಮ್ಮ ಸಿದ್ಧಾಂತ ಹೋರಾಟ ಅಂತ ಕುಂತ್ಕೊಂಡ್ಬಿಟ್ಟು ಬಂಗಾಳದಂಥ ಅದ್ಭುತವಾದ ರಾಜ್ಯ, ನಮ್ಮ ಇಡೀ ಭಾರತೀಯ ಸ್ವತಂತ್ರ ಭಾರತಕ್ಕೆ ಒಂದು ಹೊಸ ಸಂವೇದನೆ ಕೊಟ್ಟಿದ್ದು. 19ನೇ ಶತಮಾನದ ಸಮಾಜ ಸುಧಾರಕರಿಂದ ಹಿಡ್ಕೊಂಡ್ಬಿಟ್ಟು ಆಧುನಿಕ ಕಾಲದಲ್ಲಿ ಸತ್ಯಜಿತ್ ರೇ ಥರ ಜಾಗತಿಕ ಮಟ್ಟದ ಕಲಾವಿದರು ಕೂಡ ಎಲ್ಲರೂ ಕೂಡ ನಮ್ಗೆ ಒಂದು ದೇಶಾಭಿಮಾನ ಬಿತ್ತಿದ್ದವ್ರೆ. 2 ದೇಶದ ರಾಷ್ಟ್ರಗೀತೆ ಬರೆದು ರವೀಂದ್ರನಾಥ್ ಟ್ಯಾಗೋರ್, ಶ್ರೀಲಂಕಾದ ರಾಷ್ಟ್ರಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್, ಒಂದೇ ಮಾತ್ರ ಬರೆದಿದ್ದು ಬಂಕಿಮ್ ಚಂದ್ರ. ಅಷ್ಟೆಲ್ಲ ಇತ್ತು. ಈ ಪ್ರಸಕ್ತ ತಲೆಮಾರಿನ ಅಲ್ಲಿ ರಾಜಕಾರಣ ನೋಡಿದಾಗ ಎಷ್ಟು ಪತನಕಾಂಡ ತಲುಪಿಡ್ತಾ ಪಶ್ಚಿಮ ಬಂಗಾಳ ರಾಜ್ಯ. ಕಲ್ಕತ್ತಾ ಒಂದು ಕಾಲದಲ್ಲಿ ದೇಶದ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಗಿತ್ತು, ಫೈನಾನ್ಷಿಯಲ್ ಕ್ಯಾಪಿಟಲ್ ಆಗಿತ್ತು. ಇವತ್ತು ನಮ್ಮ ಬೆಂಗಳೂರೇ ಸಿಲಿಕಾನ್ ಸಿಟಿ ಅಂತ ಅನ್ಸ್ಕೊಂಡ್ಬಿಡ್ತು. ನಮ್ಮವರೇ ಪಾಪ ಯಥಾಶಕ್ತಿ ದೇವರಾಜ್ ಅರಸು, ರಾಮಕೃಷ್ಣ ಹೆಗಡೆ, SM ಕೃಷ್ಣ, ಯಡಿಯೂರಪ್ಪ, ಸಿದ್ದರಾಮಯ್ಯ ಎಲ್ಲರೂ ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಕರ್ನಾಟಕ ಮುಂದೆ ತಂದುಬಿಟ್ರು. ನಮ್ಮ ಕಣ್ಣೆದುರಿಗೆ ಆ ರಾಜ್ಯ ಕುಸಿದು ಹೋಯ್ತಲ್ಲ, ಅದರಿಂದ ಬಿಡುಗಡೆ ಬೇಕಾಗಿತ್ತು.
ಆಮೇಲೆ ವಿಚಿತ್ರವಾದ ಹಿಂಸೆ, ಮಾತಿತ್ತಿರ ಹಿಂಸಾಚಾರ, ಜಗಳ. ಈಗ ಬಿ ಜೆ ಪಿ ಅಧಿಕಾರ ಸಿಗ್ತಾ ಇದೆ ನಿಜ, ಅವ್ರು ಮಾಡಬೇಕಾಗಿರೋ ಮೊದಲೇ ಅಭಿವೃದ್ಧಿಗಿಂತ ಮುಖ್ಯ ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸೋಂಗೆ ಮಾಡ್ಬೇಕು. ಯಾವ ರೀತಿ ನಿತೀಶ್ ಕುಮಾರ್ ಮಾಡಿದ್ರು ಬಿಹಾರದಲ್ಲಿ, ಅದೊಂದು ಜಂಗಲ್ ರಾಜ್ ಅನ್ಸ್ಕೊಂಡ್ಬಿಟ್ಟು 15 ವರ್ಷ ಲಾಲು ಪ್ರಸಾದ್ ಕಪಿ ಮುಷ್ಟಿಯಲ್ಲಿ ಸಿಕ್ಬಿಟ್ರು. 20 ವರ್ಷ ಆದರೂ ಕೂಡ ಒಬ್ಬರು ಅವ್ರ ಕಡೆ ಒಂದು ಬೆರಳು ತೋರಿಸಿಲ್ಲ, ನಿತೀಶ್ ಕುಮಾರ್ ಕಡೆ ಒಂದು ಕಪ್ ಚುಕ್ಕೆ ಇಲ್ಲ ಅವ್ರಿಗೆ. ಇವತ್ತು ಬಿಜೆಪಿ ಗೆಲ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರು ಹೋಗಿ TMCಯ ಏನು ಘಟಕಗಳ ಇದಾವೆ ಅಲ್ಲೆಲ್ಲ ಹೋಗಿ ಪೀಠೋಪಕರಣಗಳಿಂದ ಧ್ವಂಸ ಮಾಡಿದ್ದಾರೆ. ಹೌದು. ನಾನು ಹೇಳೋದು ಬಂಗಾಳದ ರಾಜಕೀಯ ಸಂಸ್ಕೃತಿಯನ್ನು ಬದಲಾಯಿಸಬೇಕು, ದಟ್ ಪೊಲಿಟಿಕಲ್ ಕಲ್ಚರ್ ಚೇಂಜ್ ಮಾಡಬೇಕು. ಜನಾದೇಶ ಕೊಟ್ಟಿರೋದು ಅದಕ್ಕೆ. ನಿಲ್ಲಿಸಿ ಇದು ಈ ಥರದ ಹಿಂಸಾಚಾರ, ಗುಂಡಾಗಿರಿ. ಆಮೇಲೆ ಕೇಡರ್ ಬೇಸ್ಡ್ ಪಾರ್ಟಿ ಅಂತಿದ್ರಲ್ಲ, ಕೇಡರ್ ಅಂದರೆ ಏನದು? ಪುಂಡು ಪೋಖ್ರಿಗಳೆಲ್ಲ ಕೇಡರ್ಗಳು. ಅವರೆಲ್ಲ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಯಾವ ರೀತಿ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕರಿದಾರಲ್ಲ, ಅವ್ರಿಗೇನು ಕಾನ್ಸ್ಟಿಟ್ಯೂಷನ್ ಇಲ್ಲ, ಕಾನೂನಿಲ್ಲ, ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಸರ್ಕಾರಿ ಕಚೇರಿಗಳು ಕೂತ್ಕೊಂಡ್ಬಿಟ್ಟು ವಸೂಲಿ ಮಾಡ್ತಾಯಿದ್ರು. ಜನಸಾಮಾನ್ಯರು ಸಣ್ಣ ಸಣ್ಣ ಬವಣೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ಬಿಟ್ರೆ ಅದು ಕಮ್ಯುನಿಸ್ಟಿಂದ ಶುರುವಾಯಿತು. ಅವ್ರನ್ನೆಲ್ಲ ಈಕೆ ಹೈಜಾಕ್ ಮಾಡ್ಕೊಂಡಿದ್ಲು, ಅವರು ಅದನ್ನು ಮುಂದುವರಿಸ್ಬಿಟ್ರು. ಹಿಂಗಾದಾಗ ಜನರ ಸಹನೆಗೆ ಒಂದು ಮಿತಿ ಇರುತ್ತೆ. ಹೌದು, ಮಮತಾ ಬ್ಯಾನರ್ಜಿ ಸರಳ ಜೀವನ ಶೈಲಿ, ವ್ಯಕ್ತಿಗತವಾಗಿ ಭ್ರಷ್ಟಾಚಾರದ ಆರೋಪ ಇಲ್ಲ, ಬಟ್ ಅವ್ರ ಮಂತ್ರಿಗಳು ಎಂತೆಂಥ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಸಿಕ್ಕಾಕೊಂಡ್ಬಿಟ್ರು. ಆ ಮಹಾಶಯ ನಂಬರ್ 2 ಟೀಚರ್ ಸ್ಕ್ಯಾಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಹಣ ಸಾತನ ಸಿಕ್ಬಿಟ್ಟು ಜೈಲ್ಗೆ ಹೋಗಿ ಬಂದ. ಆ ಥರದ ಘಟನಾವಳಿಗಳು ನಡೆದಿದ್ದು. ಆಮೇಲೆ ಬಹುತೇಕ ಈ ಶೆಲ್ ಕಂಪ್ನಿಗಳೆಲ್ಲ ಕಲ್ಕತ್ತಾದಲ್ಲೇ ಫ್ಲರಿಶ್ ಆಗ್ತದೆ. ಕರ್ನಾಟಕ ಕೆಲವು ಹಗರಣಕ್ಕೆ ಸಂಬಂಧಪಟ್ಟಂತೆ ಶೆಲ್ ಕಂಪ್ನಿಗಳೆಲ್ಲ ಕಲ್ಕತ್ತಾದ್ದೇ. ಆ ಥರದೊಂದು ಕುಖ್ಯಾತಿ ಬಂದುಬಿಡ್ತಲ್ಲ ಬಂಗಾಲದಂಥ ರಾಜ್ಯ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಿದ್ದು. ಆ್ಯಂಡ್ ಬಂಗಾಲ್ ಎಂಥ ನತದೃಷ್ಟ ರಾಜ್ಯ ಅಂದರೆ 2 ಸಾರಿ ಅದನ್ನು ವಿಭಜನೆ ಆಯಿತು. ಬ್ರಿಟಿಷ್ ಒಂದು ಸಾರಿ ವಿಭಜನೆ ಮಾಡಿದ್ರು, ಸ್ವಾತಂತ್ರ್ಯ ಮತ್ತೊಮ್ಮೆ ವಿಭಜನೆ ಆಯಿತು. ಆಮೇಲೆ ಇವ್ರ ಬಗ್ಗೆ ಅಕ್ರಮ ವಲಸಿಗರ ಬಗ್ಗೆ ಹೇಳ್ತಾರಲ್ಲ, ಕಾಂಗ್ರೆಸ್ನವ್ರು ಏನೇ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಪಾಪ ಇಂದಿರಾ ಗಾಂಧಿಯವರೇ ಮೊದಲ ಬಾರಿಗೆ ಅಕ್ರಮ ವಲಸಿಗರನ್ನ ಎದುರಿಸಿದ್ದು. ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ 1,10,00,000 ನಿರಾಶ್ರಿತರು ಅಂತ ಬಂದುಬಿಟ್ರು. ಆಮೇಲೆ ವಿಮೋಚನಾದಲ್ಲಿ ಬಾಂಗ್ಲಾದೇಶನ ಮಿತ್ರ ರಾಷ್ಟ್ರ ಅಂತಂದ್ಬಿಟ್ಟು ನಮ್ಮ ಗಡಿ ಸ್ವಲ್ಪ ಪೋರಸ್ ಆಗಿತ್ತು, ಅಷ್ಟೇನು ಬಿಗಿಯಾಗಿರ್ತಾ ಇರಲಿಲ್ಲ. ಹಾಗೆ ಎಲ್ಲರೂ ಬಂದು ನುಸುಳುಕೋರು ಶುರು ಮಾಡಿಬಿಟ್ರು. ಆ ನುಸುಳುಕೋರೋ ಸಮಸ್ಯೆ ಅಸ್ಸಾಂ ಮತ್ತು ಬಂಗಾಳದಲ್ಲಿದ್ದೇ ಇದೆ. ಯಾಕಂದರೆ ಬಾಂಗ್ಲಾದೇಶ್ ಗಡಿ ಜೊತೆಗೆ ಹೊಂದ್ಕೊಂಡಿರೋ 2 ರಾಜ್ಯಗಳ ಆ ಸಮಸ್ಯೆ ಇತ್ತು. ಆಮೇಲೆ ಅಕಸ್ಮಾತ್ ನೀವು SIR ಮಾಡದೆ ಹೋಗಿದ್ರೆ ಏನಂತಿದ್ರಿ, ಮಹದೇವಪುರ ಆಲಂದಲ್ಲ ಆದಂಗೆ ಡುಪ್ಲಿಕೇಟ್ ಮತದಾನ ಆಯಿತು, ಸತ್ತವರೆಲ್ಲ ಬಂದು ಓಟ್ ಹಾಕಿದ್ರು ಅಂತ ಹೇಳ್ತಿದ್ರಿ. ಈಗ ಶುದ್ಧೀಕರಣ ಮಾಡಿದ್ಮೇಲೆ ನಮ್ಮ ಮತದಾರ ನಮ್ಮ ವೋಟ್ ಬ್ಯಾಂಕ್ಗಳನ್ನು ಕಿತ್ತಾಕೋದಕ್ಕೆ ಮಾಡಿದ್ರಿ ಅಂತ ಹೇಳೋದು. ಐದರ್ ವೇ SIR ಮಾಡದೇ ಇರಲಿ, ನರೇಂದ್ರ ಮೋದಿಗೆ ತಮಿಳ್ನಾಡು ಗೆಲ್ಲಕ್ಕಾಯ್ತಾ, ಕೇರಳ ಗೆಲ್ಲಕ್ಕಾಯ್ತಾ, ಅಥವಾ ಇತರ ರಾಜ್ಯಗಳಲ್ಲಿ ಈ ಪಂಜಾಬ್ನಲ್ಲಿ ಗೆಲ್ಲಕ್ಕಾಯ್ತಾ?